22 ಶಾಸಕರು ಕೂಡ ಅವರ ಮತದಾನವನ್ನು ಮಾಡಿದ್ದಾರೆ. ಸರ್, ಯತ್ನಾಳ್ ಅವರು ಮತದಾನ ವಿಚಾರ ಸಂಬಂಧಪಟ್ಟಂತೆ ಒಂದು ನಮ್ಮ ಚುನಾವಣೆಯ ಏಜೆಂಟ್ ಅವರು ಒಂದು ಆಕ್ಷೇಪಣೆ ಏನು ಮಾಡಿದರು ಅಂತ ಹೇಳಿದ್ರೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಪತ್ರವನ್ನು ಬರೆದು ತಾನು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಅಂತೇಳಿ ಆ ಅಭ್ಯರ್ಥಿಯ ಹೆಸರನ್ನು ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿರೋದ್ರಿಂದ ಗೌಪ್ಯವಾಗಿರಬೇಕಾಗಿರುವಂಥ ಮತದಾನದನ್ನು ಉಲ್ಲಂಘನೆ ಮಾಡಿದ್ದಾರೆ, ಚುನಾವಣೆ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರ ಮತವನ್ನು ಬೇರೆ ಪೆಟ್ಟಿಗೆಯಲ್ಲಿ ಇಟ್ಟು ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡಿ ಅಂಥೇಳಿ ಅವರು ಅಬ್ಜೆಕ್ಷನ್ನ ರೈಸ್ ಮಾಡಿದರು. ಆದರೆ ಚುನಾವಣಾ ಅಧಿಕಾರಿ ಅಷ್ಟರಲ್ಲಿ ಮತದಾನವನ್ನು ಚಲಾವಣೆ ಮಾಡಲಿಕ್ಕೆ ಬಿಟ್ಬಿಟ್ಟಿದ್ರು. ಅವರು ಮತದಾನ ಪೆಟ್ಟಿಗೆ ಒಳಗಡೆ ಮತದಾನ ಹಾಕಿದ್ರು. ಇದರಿಂದ ಅವರು ಮೌಖಿಕವಾಗಿ ನಾವು ತೆಗೆದಿರುವಂಥ ಆಕ್ಷೇಪಣೆಗೆ ಅವರು ತೀರ್ಪನ್ನು ಕೊಡ್ತಾ ಇದು ಮತದಾನದ ಪ್ರಕ್ರಿಯೆಯಲ್ಲಿ ಗೌಪ್ಯತೆಯನ್ನು ಅವ್ರು ಕಾಪಾಡಿದ್ದಾರೆ. ಆಚೆ ಕಡೆ ಏನೇ ಆಗಿದ್ರೂ ಕೂಡ ನಾವು ಅದನ್ನು ಪರಿಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿದರು. ಅವರ ಮತದಾನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಲಿಖಿತವಾಗಿ ಮುಂದೆ ದೂರು ಕೊಡ್ತಾರೆ, ಅದು ಅವ್ರಿಗೆ ಗೊತ್ತಿದೆ. ಅದು ಏಜೆಂಟ್ಗಳು ಕೊಡ್ತಾರೆ, ನನಗೆ ಗೊತ್ತಿಲ್ಲ. ದೊಡ್ಡ ಮತದಾನದ ಆತಂಕ ಯಾರಿಗೆ? ನಮ್ಮ ಕಾಂಗ್ರೆಸ್ಗೆ ಯಾವುದೇ ಮತದಾನದ ಆತಂಕ ಇಲ್ಲ. ನಮ್ಮ ಪೂರ್ಣವಾದಂಥ ನಮ್ಮ ಶಾಸಕರ ಮತ ನಮ್ಮ ಅಭ್ಯರ್ಥಿಗಳಿಗೆ ಆಗಿದೆ. ಎಲ್ಲರ ಮೇಲೆ ವಿಶ್ವಾಸ ಇದೆ. ಎಲ್ಲರೂ ಕೂಡ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಸರ್, ಯತ್ನಾಳ್ ಅವರು ಮತದಾನ ವಿಚಾರ ಸಂಬಂಧಪಟ್ಟಂತೆ ಒಂದು ನಮ್ಮ ಚುನಾವಣೆಯ ಏಜೆಂಟ್ ಅವರು ಒಂದು ಆಕ್ಷೇಪಣೆ ಏನು ಮಾಡಿದರು ಅಂತ ಹೇಳಿದ್ರೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಪತ್ರವನ್ನು ಬರೆದು ತಾನು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಅಂತೇಳಿ ಆ ಅಭ್ಯರ್ಥಿಯ ಹೆಸರನ್ನು ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿರೋದ್ರಿಂದ ಗೌಪ್ಯವಾಗಿರಬೇಕಾಗಿರುವಂಥ ಮತದಾನದನ್ನು ಉಲ್ಲಂಘನೆ ಮಾಡಿದ್ದಾರೆ, ಚುನಾವಣೆ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರ ಮತವನ್ನು ಬೇರೆ ಪೆಟ್ಟಿಗೆಯಲ್ಲಿ ಇಟ್ಟು ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡಿ ಅಂಥೇಳಿ ಅವರು ಅಬ್ಜೆಕ್ಷನ್ನ ರೈಸ್ ಮಾಡಿದರು. ಆದರೆ ಚುನಾವಣಾ ಅಧಿಕಾರಿ ಅಷ್ಟರಲ್ಲಿ ಮತದಾನವನ್ನು ಚಲಾವಣೆ ಮಾಡಲಿಕ್ಕೆ ಬಿಟ್ಬಿಟ್ಟಿದ್ರು. ಅವರು ಮತದಾನ ಪೆಟ್ಟಿಗೆ ಒಳಗಡೆ ಮತದಾನ ಹಾಕಿದ್ರು. ಇದರಿಂದ ಅವರು ಮೌಖಿಕವಾಗಿ ನಾವು ತೆಗೆದಿರುವಂಥ ಆಕ್ಷೇಪಣೆಗೆ ಅವರು ತೀರ್ಪನ್ನು ಕೊಡ್ತಾ ಇದು ಮತದಾನದ ಪ್ರಕ್ರಿಯೆಯಲ್ಲಿ ಗೌಪ್ಯತೆಯನ್ನು ಅವ್ರು ಕಾಪಾಡಿದ್ದಾರೆ. ಆಚೆ ಕಡೆ ಏನೇ ಆಗಿದ್ರೂ ಕೂಡ ನಾವು ಅದನ್ನು ಪರಿಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿದರು. ಅವರ ಮತದಾನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಲಿಖಿತವಾಗಿ ಮುಂದೆ ದೂರು ಕೊಡ್ತಾರೆ, ಅದು ಅವ್ರಿಗೆ ಗೊತ್ತಿದೆ. ಅದು ಏಜೆಂಟ್ಗಳು ಕೊಡ್ತಾರೆ, ನನಗೆ ಗೊತ್ತಿಲ್ಲ. ದೊಡ್ಡ ಮತದಾನದ ಆತಂಕ ಯಾರಿಗೆ? ನಮ್ಮ ಕಾಂಗ್ರೆಸ್ಗೆ ಯಾವುದೇ ಮತದಾನದ ಆತಂಕ ಇಲ್ಲ. ನಮ್ಮ ಪೂರ್ಣವಾದಂಥ ನಮ್ಮ ಶಾಸಕರ ಮತ ನಮ್ಮ ಅಭ್ಯರ್ಥಿಗಳಿಗೆ ಆಗಿದೆ. ಎಲ್ಲರ ಮೇಲೆ ವಿಶ್ವಾಸ ಇದೆ. ಎಲ್ಲರೂ ಕೂಡ ಶಿಸ್ತಿನ ಪಕ್ಷದ ಸಿಪಾಯಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.